ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 15ನೇ ಅಧ್ಯಾಯವನ್ನು ಶುರು ಮಾಡೋಣ. ಸರಿ ಬಿಡು, ಈ ಬಗ್ಗೆ ನಾಳೆ ಮಾತಾಡೋಣ, ಆಗಲೇ ಲೇಟಾಯಿತು ಎಂದವನು ತನ್ನ ಪಕ್ಕ ಮಲಗಿದ್ದ ಸಾನ್ವಿನ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡವನು ಅವಳನ್ನು ಎದೆಯ ಮೇಲೆ ಮಲಗಿಸ್ಕೊಂಡು, ಹಾಗಾದರೆ ನನ್ನ ಪ್ರಾಣ ಉಳಿಸಿದವಳು ನೀನಾ? ನೀನು ಹೋಗಿ ಹೇಳಿದ್ದಕ್ಕೆ ನನ್ನ ಮಾವ ಬಂದಿದ್ದು ಅಲ್ವಾ ಎಂದು ಕೇಳಿ ಅವಳ ನೆತ್ತಿಯ ಮೇಲೆ ಮುತ್ತಿಟ್ರೆ, ಅವಳು ಅವನನ್ನು ತಬ್ಬಿ ಅವನ ಎದೆಗೂಡಲ್ಲಿ ಮುಖ ಹುದುಗಿಸಿ, ನೀವು ನನ್ನ ಗಂಡ ಆಗಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿತ್ತು ಸರ್, ಅದಕ್ಕೆ ಅವತ್ತು ನಿಮ್ಮನ್ನು ನಾನು ಉಳಿಸಿದ್ದು. ಎಲ್ಲಿಂದ ಎಲ್ಲಿಗೆ ನಮ್ಮ ಈ ಅನುಬಂಧ ಎಂದವಳು ಅವನ ಎದೆ ಮೇಲೆ ಪುಟ್ಟ ಮುತ್ತಿಟ್ಟು, ಗುಡ್ ನೈಟ್ ಸರ್, ಹಾಗೆ ಹಳೆ ವಿಷಯ ತೆಗೆದು ನಿಮ್ಮ ಮನಸ್ಸನ್ನು ಅಪ್ಸೆಟ್ ಮಾಡಿದ್ದಕ್ಕೆ ಸಾರಿ ಅಂತ ಅವನನ್ನು ತಬ್ಬಿದ್ದ ಕೈಗಳನ್ನು ಇನ್ನಷ್ಟು ಬಿಗಿ ಮಾಡಿ ನಿದ್ರೆಗೆ ಜಾರಿದ್ರೆ, ಸಾನು ಥ್ಯಾಂಕ್ ಯು ಸೋ ಮಚ್ ಕಣೆ ಅಂತ ಮತ್ತೊಮ್ಮೆ ಅವಳ ನೆತ್ತಿಗೆ ಮುತ್ತೊಂದನ್ನಿಟ್ಟು ಅವಳನ್ನು ಅಪ್ಪಿ ಮಲಗಿದ ಸೂರಜ್. ತಡರಾತ್ರಿಯಲ್ಲಿ ತನ್ನ ರೂಮಿನ ಕದ ತಟ್ಟಿದ ಶಬ್ದಕ್ಕೆ ಎಚ್ಚೆತ್ತ ಸೂರಜ್ ತನ್ನ ಎದೆಯ ಮೇಲೆ ಪುಟ್ಟ ಮಗುವಿನ ಹಾಗೆ ಮಲಗಿದ್ದ ತನ್ನ ಮಡದಿಯನ್ನು ಸರಿಸಿ ದಿಂಬಿನ ಮೇಲೆ ಮಲಗಿಸಿ ಹೋಗಿ ಡೋರ್ ತೆಗೆದ್ರೆ ನೀರಜ್ ಏರ್ಪೋರ್ಟ್ಗೆ ಹೋಗೋದಕ್ಕೆ ಸಿದ್ಧವಾಗಿ ನಿಂತಿದ್ದ. ಡಿಸ್ಟರ್ಬ್ ಆಯಿತಾ? ಸಾರಿ ಬ್ರೋ, ಹೊರಡೋ ಮೊದಲು ನಿನಗೆ ಬಾಯ್ ಹೇಳಬೇಕು ಅಂತ ಬಂದೆ ಎಂದವನು ರೂಮಿನೊಳಗೆ ಇಣುಕಿ ನೋಡಲು ಮಂಚದ ಮೇಲೆ ಮಲಗಿದ್ದ ಸಾನ್ವಿನ ಕಂಡು ಆಶ್ಚರ್ಯದಲ್ಲಿ ಕಣ್ಣರಳಿಸಿದ್ದ. ಬ್ರೋ, ಸಾನ್ವಿ ಮಲಗಿದ್ದಾಳಾ? ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ ಎಂದು ಕೇಳಿದ್ದ. ನಿದ್ರೆಗಣ್ಣಲ್ಲಿ ಆಕಳಿಸ್ತಾ ಕಣ್ಣುಜ್ಕೊಂಡು ನಿಂತಿದ್ದ ಸೂರಜ್ ತಮ್ಮನ ಮಾತಿಗೆ ಮುಖ ಕಿವುಚಿದವನು, ರಾತ್ರಿ 3 ಗಂಟೆ ಚಿಕ್ಕ, ಈಗ ಸಾನ್ವಿ ಅಂತೆಲ್ಲ ಅಂತ ಮನೇಲಿ ಎಲ್ಲರೂ ಮಲಗಿರ್ತಾರೆ, ಇದರಲ್ಲಿ ಎಂಥ ಪ್ರಾಬ್ಲಮ್ ಬಂತು? ಸರಿ, ಈಗ ನೀನು ಹೊರಡು, ಲೇಟ್ ಆಗತ್ತೆ, ಹ್ಯಾಪಿ ಜರ್ನಿ ಎಂದವನು ಇನ್ನೇನು ರೂಮ್ ಬಾಗ್ಲು ಹಾಕಬೇಕು. ಅಷ್ಟರಲ್ಲಿ ನೀರಜ್ ಮಾತಿನ ಅರ್ಥ ಏನು ಅಂತ ಗೊಂದಲಗೊಂಡು ದಾಪುಗಾಲು ಹಾಕ್ತಾ ಮೆಟ್ಟಿಲಿಳಿದು ಹೋಗಿ ಚಿಕ್ಕನನ್ನು ತಡೆದು ನಿಲ್ಲಿಸಿ, ಸಾನು ಮಲಗಿರೋದನ್ನು ಕಂಡು ನೀನ್ಯಾಕಷ್ಟು ಆಶ್ಚರ್ಯಪಟ್ಟಿದ್ದು? ಏನೋ ವಿಷಯ ಇದೆ ಅಲ್ವಾ ಎಂದ. ಅಣ್ಣನ ಮಾತು ಕೇಳುತ್ತಾ ಇದ್ದ ನೀರಜ್ ಕಣ್ತೆಯಲ್ಲಿಸಿ, ಬ್ರೋ, ನಾನು ಏನೇ ಹೇಳಿದ್ರೂ ಅದರಲ್ಲಿ ತಪ್ಪು ಹುಡುಕಿ ನನ್ನ ಮೇಲೆ ಅನುಮಾನ ಪಡ್ತೀಯಾ? ನೋಡು, ಹೆಂಡತಿ ಮೇಲೆ ಪ್ರೀತಿ ಇರಬೇಕು, ಹಾಗಂತ ಬೇರೆಯವ್ರ ಮನಸ್ಸನ್ನು ಹರ್ಟ್ ಮಾಡಬಾರ್ದು. ಈಗ ನಾನು ಹೋದರೆ ಮುಂದಿನ ವರ್ಷ ವಾಪಸ್ ಬರೋದು, ಆ ಬೇಜಾರೇ ಇಲ್ವಲ್ಲ ನಿನಗೆ? ವಿ ಅಣ್ಣ ನೋಡಿದ್ರೆ ನೆನ್ನೆ ಪಾರ್ಟಿ ಮುಗಿಸಿ ತನ್ನ ಸೂಟ್ಕೇಸ್ ಹಿಡಿದು ಹೊರಟೇ ಹೋದ. ನಾನು ಫಾರಿನ್ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ದು ಒಂದು ವಿಶ್ ಮಾಡಲಿಲ್ಲ. ನೀನು ನೋಡಿದ್ರೆ ಹೀಗೆ. ಸಾನ್ವಿನ ನಾನು ಮೊದಲು ಲೈಕ್ ಮಾಡಿದ್ದೆ ಅಲ್ವಾ, ಅದು ನಿನಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಅದನ್ನು ಮರೆತು ಅವಳನ್ನ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟಕ್ಕೆ ನನ್ನ ವಿಲನನ್ನು ಹಾಗೆ ಟ್ರೀಟ್ ಮಾಡಬೇಡ ಅಂತ ಹೇಳಿ ಹೊರಟು ನಿಂತ ತಮ್ಮನನ್ನು ಅಪ್ಪಿದ ಸೂರಜ್. ಅವನ ಬೆನ್ನು ತಟ್ತಾ, ಆಗಿದಾಗೋಯ್ತು, ಇನ್ಮೇಲೆ ನಾವು ಮೊದಲಿನ ಹಾಗೆ ಇರೋಣ ಚಿಕ್ಕ, ಈ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡಿಕೊಂಡು ಸಣ್ಣ ಮಕ್ಕಳ ಹಾಗೆ ಆಡೋದು ಬೇಡ ಎಂದವನು ಅವನ ಬ್ಯಾಗ್ಗಳನ್ನು ಕಾರಿನ ಡಿಕ್ಕಿನಲ್ಲಿ ಇಡೋದಕ್ಕೆ ಸಹಾಯ ಮಾಡುವಾಗ ಚಿಕ್ಕನನ್ನು ಏರ್ಪೋರ್ಟ್ಗೆ ಬಿಟ್ಟು ಬರೋದಾಗಿ ಹೇಳಿ ದೇವರಾಜ್ ಅವರು ಅವನ ಜೊತೆ ಹೊರಟರು. ಅಪ್ಪ ಮತ್ತು ತಮ್ಮನನ್ನು ಬೀಳ್ಕೊಟ್ಟು ಬಂದ ಸೂರಜ್ ತಮ್ಮನ ಮಾತುಗಳನ್ನು ಮೆಲುಕು ಹಾಕ್ತಾ, ಹೌದು, ಚಿಕ್ಕ ಹೇಳಿದ್ದು ಸರಿ, ನಾನ್ಯಾಕೋ ಸಾನ್ವಿ ವಿಷಯದಲ್ಲಿ ಸ್ವಲ್ಪ ಅತಿ ಆಡ್ತಿದ್ದೀನಿ. ಸಂಜೆ ಪಾರ್ಟಿ ನಡೆಯುವಾಗ ಚಿಕ್ಕ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ತಪ್ಪೆ, ಹಾಗೆ ಸಾನು ನನ್ನನ್ನು ವಹಿಸ್ಕೊಂಡು ಮಾತಾಡಿದ್ದು ಖುಷಿ ವಿಚಾರನೇ. ಆದರೆ ಚಿಕ್ಕ ಮಾಡಿದ್ದೆಲ್ಲ ತಪ್ಪು ಅಂತ ನಾನು ನಿರ್ಧಾರ ಮಾಡಿ ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಸರಿಯಲ್ಲ ಅಂತ ಯೋಚಿಸ್ಕೊಂಡು ರೂಮ್ ಒಳಗೆ ಬಂದ. ಸಾನ್ವಿ ಪಕ್ಕ ಮಲಗಿ ಚಂದದ ನಿದ್ರೆಯಲ್ಲಿ ಇದ್ದವಳ ತಲೆ ನೇವರಿಸಿ, ಇವಳು ಹೇಳಿದ್ದನ್ನು ನನ್ನಿಂದ ನಂಬೋಕೆ ಆಗ್ತಿಲ್ಲ. ಎಂದೋ ಬಾಲ್ಯದಲ್ಲಿ ನನ್ನ ಮೇಲೆ ನಡೆದ ಕೊಲೆ ಪ್ರಯತ್ನವನ್ನು ಕಂಡ ಪ್ರತ್ಯಕ್ಷ ಸಾಕ್ಷಿ ಇವಳು ಅಂದರೆ, ಅಂದು ನನ್ನ ಜೀವ ಕಾಪಾಡಿದ ಹುಡುಗಿನೇ ಈಗ ನನ್ನ ಹೆಂಡತಿ ಅಂದರೆ ಎಂಥ ಆಶ್ಚರ್ಯದ ವಿಷಯ ಇದು. ಆದರೆ ಎಂದೋ ನಡೆದ ಘಟನೆ ಬಗ್ಗೆ ಹೊಸ ವಿಚಾರ ಹೇಳ್ತಾ ಇದ್ದಾಳಲ್ಲ, ಈಗ ಇವಳು ಹೇಳಿದ್ದನ್ನು ನಂಬಿದ್ರೆ ಮಾವನ ತಪ್ಪು ಇಲ್ಲ ಅಂತ ಆಗತ್ತೆ. ಆಗ ಅಮ್ಮನಿಗೆ ಖುಷಿಯಾಗತ್ತೆ. ತನ್ನ ತವರಿನ ಸಂಬಂಧ ನನಗಾಗಿ ಕಳೆದುಕೊಂಡಿದ್ದಾಳಲ್ಲ, ಅದನ್ನು ನಾನು ಮತ್ತೆ ಬೆಳೆಸಬಹುದು. ಆದರೆ ಇವಳು ಹೇಳಿದ್ದು ಸುಳ್ಳಾಗಿದ್ದರೆ? ಇಲ್ಲ, ಅಷ್ಟು ಕಾನ್ಫಿಡೆನ್ಸ್ನಲ್ಲಿ ಹೇಳ್ತಾ ಇದ್ದಾಳೆ ಅಂದರೆ ಸಾನ್ವಿ ಹೇಳಿದ್ದೆ ನಿಜ ಅನಿಸುತ್ತೆ. ಹಾಗಾದರೆ ಇವಳು ಹೇಳಿದ ಹೆಂಗಸು ಯಾರಿರಬಹುದು? ನನ್ನನ್ನು ಕೊಂದರೆ ಆಕೆಗೇನು ಲಾಭ ಆಗೋದ್ರಲ್ಲಿತ್ತು? ಯಾವುದೋ ಲಾಭಕ್ಕೆ ನನ್ನ ಕೊಲ್ಲೋದೇ ಆಗಿದ್ದರೆ ಆ ಸೋತ ಪ್ರಯತ್ನದ ನಂತರ ಆ ಹೆಂಗಸು ಮತ್ತೆ ನನ್ನ ಕೊಲ್ಲೋ ಪ್ರಯತ್ನ ಮಾಡಿರಬೇಕಾಗಿತ್ತು. ಆದರೆ ಮತ್ತೆಂದು ನನ್ನ ಮೇಲೆ ಯಾವ ಹಲ್ಲೆನೂ ನಡೆದಿದ್ದು ನನಗೆ ನೆನಪಿಲ್ಲ. ಥೋ, ಎಲ್ಲ ಮರ್ತು ಹಾಯಾಗಿದ್ದೆ. ಇದೊಂದು ಕುಳ್ಳಿ ಏನೇನೋ ಹೇಳಿ ನನ್ನ ತಲೆ ಕೆಡಿಸಿ ತಾನು ಮಾತ್ರ ಗಡದ್ದಾಗಿ ನಿದ್ರೆ ಮಾಡ್ತಾ ಇದ್ದಾಳೆ
ಅಂತ ಸಾನ್ವಿ ಮೇಲೆ ಹುಸಿ ಮುನಿಸು ತರಿಸ್ಕೊಂಡ್ರು. ಮರುಕ್ಷಣವೇ ಅವಳ ಹಣೆಗೆ ಮುತ್ತಿಟ್ಟು, ನನ್ನ ಪ್ರಾಣ ಕಾಪಾಡಿದ್ದು ಈ ಸುಂಡಿಲಿ ಅಂತ ಗೊತ್ತಾದಾಗಿಂದ ಇವಳನ್ನು ಇನ್ನೂ ಜಾಸ್ತಿ ಮುದ್ದು ಮಾಡಬೇಕು ಅನ್ನಿಸ್ತಿದೆ ಅಂತ ಅವಳನ್ನು ಅಪ್ಪಿ ಮಲಗಿದ್ದ. ಬೆಳಗಿದ್ದು ಸೈಕ್ಲಿಂಗ್ ಹೊರಟ ಸೂರಜ್ ರೂಮಿನ ಹೊರಗೆ ಹೋಗೋ ಮೊದಲು ಅವಳ ಮೊಬೈಲನ್ನು ಅವಳ ಪಕ್ಕದಲ್ಲಿಟ್ಟು ಹೋಗಿದ್ದ. ಈ ಮೊಬೈಲ್ ಅವಳಿಗೆ ಸಿಗ್ತಿದ್ರೆ ಅಮ್ಮನ ಮುಖ ಕಂಡಿಲ್ಲ ಅಂತ ಕಣ್ಣು ಬಿಡದೆ ಹಾಗೆ ಕುಳಿತು ಬಿಡ್ತಾಳಲ್ಲ. 1 ಗಂಟೆ ಕಾಲ ಸೈಕ್ಲಿಂಗ್ ಮಾಡಿ ಬಂದವನು ಅಡುಗೆಯವರು ಕೊಟ್ಟ 1 ಲೋಟ ಕಾಫಿ ಜೊತೆಗೆ ಅವನ ಪ್ರೋಟೀನ್ ಶೇಕ್ ಹಿಡಿದು ರೂಮಿನೊಳಗೆ ಬಂದ. ಅವನು ಬರೋವಷ್ಟರಲ್ಲಿ ಸಾನ್ವಿ ಎದ್ದು ಸ್ನಾನ ಮುಗಿಸಿ ತಿಳಿ ನೀಲಿ ಬಣ್ಣದ ಚೂಡಿದಾರ್ ತೊಟ್ಟು ಕನ್ನಡಿ ಮುಂದೆ ನಿಂತು ಕಚೇರಿಗೆ ಹೋಗೋದಕ್ಕೆ ತಯಾರಾಗ್ತಾ ಇದ್ಲು. ಗುಡ್ ಮಾರ್ನಿಂಗ್ ಸಾನು, ತಗೋ ಕಾಫಿ ಅಂದವನು ಅವಳ ಕೈಗೆ ಕಾಫಿಯ ಕಪ್ಪಿಟ್ರೆ ಅವಳು ಥ್ಯಾಂಕ್ ಯು ಸರ್, ಆದರೆ ನನಗೆ ಹೊಟ್ಟೆನಲ್ಲಿ ಇನ್ನೂ ಸ್ವಲ್ಪ ಉರಿ, ಸಂಕಟ ಇದೆ, ಅಸಿಡಿಟಿ ಆಗಿದೆ ಅನಿಸುತ್ತೆ, ಅದಕ್ಕೆ ಕಾಫಿ ಬೇಡ ಅಂತ ಹೇಳಿ ಕಾಫಿ ಕಪ್ನ ಕೆಳಗಿಟ್ಟು ಬರಲು ರೂಮಿನಾಚೆ ಹೋಗ್ತಾ ಇದ್ದವಳನ್ನು ತಡೆದ ಸೂರಜ್, ಸಾನು ಹುಷಾರಾಗಿದ್ದೀಯಾ ತಾನೆ, ಯಾಕೋ ಮುಖ ಎಲ್ಲ ಇಳಿದು ಹೋಗಿದೆ ಎಂದ. ನನಗೇನೂ ಆಗಿಲ್ಲ ಸರ್, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಹೊರಟವಳನ್ನೇ ನೋಡ್ತಾ 2-3 ದಿನದಿಂದ ಮದುವೆ, ದೇವಸ್ಥಾನ, ಅಮ್ಮನ ಮನೆ, ಪಾರ್ಟಿ ಅಂತ ಓಡಾಟ ಜಾಸ್ತಿ ಆಯಿತು. ಅದಕ್ಕೆ ಅವಳು ಸುಸ್ತಾಗಿರಬಹುದು ಅಂದ್ಕೊಂಡು ಟವೆಲ್ ಹಿಡಿದು ಸ್ನಾನಕ್ಕೆ ಹೋದ. ಸಾನ್ವಿ ಮೆಚ್ಚಿದ ಕಪ್ಪು ಬಣ್ಣದ ಸೂಟನ್ನು ಧರಿಸಿ ಡೈನಿಂಗ್ ಟೇಬಲ್ನಲ್ಲಿ ತಿಂಡಿಗೆ ಕೂತವನು ಸಾನ್ವಿಗೂ ತಿಂಡಿ ತಿನ್ನೋದಕ್ಕೆ ಹೇಳಿದ್ರೆ ಅವಳು ತನಗೆ ತಿಂಡಿ ತಿನ್ನೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ 1 ಲೋಟ ಹಾಲು ಕುಡಿಯೋದಾಗಿ ತಿಳಿಸಿದ್ಲು. ಅಮ್ಮ ಇವತ್ತು ತಿಂಡಿಗೆ ಪೂರಿ ಸಾಗು ಮಾಡಿಸಿದ್ದಾಳೆ. ಸಾನ್ವಿಗೆ ಈ ರೀತಿ ತಿಂಡಿಗಳಂದರೆ ಅಚ್ಚುಮೆಚ್ಚು. ಹೀಗಿದ್ದು ತಿಂಡಿ ತಿಂದಿಲ್ಲ ಅಂದರೆ ಇವಳಿಗೇನೋ ಆಗಿರಬೇಕು. ಅಮ್ಮನ ಮಿಸ್ ಮಾಡ್ಕೋತಾ ಇದ್ದಾಳೆ ಅನಿಸುತ್ತೆ. ತನ್ನದೇ ತರ್ಕ ಮಾಡಿಕೊಂಡ ಸೂರಜ್. ಸಂಜೆ ಆಫೀಸ್ನಿಂದ ಬರುವಾಗ ಅವಳನ್ನು ಅವರ ಮನೆ ಕರ್ಕೊಂಡು ಹೋಗಿ ಬರಬೇಕು ಎಂದುಕೊಂಡ. ಆಫೀಸಿಗೆ ಬಂದ ಈ ಜೋಡಿಯನ್ನು ಅಲ್ಲಿನ ಸಿಬ್ಬಂದಿಗಳು ಮದುವೆಯ ಶುಭಾಶಯ ತಿಳಿಸಿ ಹೂಗುಚ್ಛ ನೀಡಿ ಬರಮಾಡಿಕೊಂಡ್ರು. ಹಾರೈಸಿದ ಸಿಬ್ಬಂದಿಗಳತ್ತ ಮುಗುಳ್ನಗೆ ಬೀರಿ ಎಲ್ಲರಿಗೂ ಧನ್ಯವಾದ ತಿಳಿಸಿದ ಸೂರಜ್ ಅವನ ಕ್ಯಾಬಿನ್ನತ್ತ ನಡೆದು ಹೋದರೆ ಅವನ ಹಿಂದೆಯೇ ಬಂದ ಸಾನ್ವಿಯನ್ನು ಕೆಲವರು ಖುಷಿನಲ್ಲಿ ಬರಮಾಡಿಕೊಂಡ್ರೆ ಕೆಲವರು ಬಾಸ್ನನ್ನೇ ಬುಟ್ಟಿಗೆ ಹಾಕ್ಕೊಂಡು ಎಂಥ ಚಾನ್ಸ್ ಹೊಡೆದು ಬಿಟ್ಲು ಅನ್ನೋ ಹೊಟ್ಟೆ ಊರಿನಲ್ಲಿ ಅವಳ ಬಗ್ಗೆ ಗುಸುಗುಸು ಮಾಡ್ತಾಯಿದ್ರು. ಈ ಗಾಸಿಪ್ ವಿಷಯ ಸಾನ್ವಿ ಕಿವಿಗೆ ಬಿದ್ದಾಗ ಸ್ವಲ್ಪ ಬೇಸರ ಆದರೂ ಯಾವುದನ್ನು ಹೊರಗೆ ತೋರ್ಪಡಿಸದೆ ತನ್ನ ಸಹೋದ್ಯೋಗಿಗಳ ಜೊತೆಗೆ ಮೊದಲಿನ ಹಾಗೆ ಲವಲವಿಕೆಯಿಂದ ಮಾತನಾಡ್ತಾ ಇದ್ಲು. ಕೆಲವರು ಅವಳನ್ನು ಮೇಡಮ್ ಅಂತ ಕರೆದಾಗ, ನೀವು ಮೊದಲಿನ ಹಾಗೆ ನನ್ನನ್ನು ಸಾನ್ವಿ ಅಂದರೆ ಸಾಕು, ಈ ಆಫೀಸ್ನಲ್ಲಿ ಮೊದಲಿನ ಹಾಗೆ ಈಗಲೂ ನಾನು ಸೂರಜ್ ಸರ್ PA ಮಾತ್ರ ಅಂತ ಹೇಳಿದಾಗ ಕೆಲವರು ಇವಳ ಸರಳ ಸಜ್ಜನಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಕೆಲವರು ತಾನೇ ಸಾಚ ಅಂತ ತೋರಿಸೋಕ್ಕೆ ಅತಿಯಾದ ನಾಟಕ ಆಡ್ತಾ ಇದ್ದಾಳೆ ಅಂತ ಕೊಂಕಾಡಿದ್ರು. ಯಾರಿಗೂ ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳ್ದ ಹುಡುಗಿ ತನ್ನ ಕ್ಯಾಬಿನ್ಗೆ ಹೋಗಿ ಐಪ್ಯಾಡ್ ಹಿಡಿದು ಅದರಲ್ಲಿನ ಆ ದಿನದ ಪ್ಲ್ಯಾನರ್ ನೋಡ್ತಾ 5 ದಿನ ಶೆಡ್ಯೂಲ್ ಆಗಿದ್ದ ಮೀಟಿಂಗ್ ಎಲ್ಲನೂ ಕ್ಯಾನ್ಸಲ್ ಆಗಿ ಮುಖ್ಯವಾಗಿ ಆಗಬೇಕಾದ ಕೆಲಸಗಳೆಲ್ಲ ನಿಂತು ನೀರಾಗಿದೆ. ಇವತ್ತು ಓವರ್ ಟೈಮ್ ಮಾಡಿಯಾದರೂ ಕೆಲವು ಮುಖ್ಯ ಫೈಲ್ಗಳನ್ನು ಕ್ಲಿಯರ್ ಮಾಡಬೇಕು ಎಂದುಕೊಂಡವಳು 2 ದಿನದ ಹಿಂದೆ ಸಮೀರ್ ಶರ್ಮಾ ಅನ್ನೋ ಇನ್ವೆಸ್ಟರ್ ಜೊತೆಗಿನ ಮೀಟಿಂಗ್ ರದ್ದಾಗಿದ್ದು ಅದನ್ನು ಇವತ್ತು 11 ಗಂಟೆಗೆ ಇಟ್ಕೊಳ್ಳೋ ಬಗ್ಗೆ ಯೋಚಿಸಿ ಅದನ್ನು ಸೂರಜ್ಗೆ ಹೇಳೋ ಸಲುವಾಗಿ ಅವನ ಕ್ಯಾಬಿನ್ಗೆ ಹೋದ್ಲು. ಇಲ್ಲ ಸಾನು, ಪ್ಲಾನರ್ ಪ್ರಕಾರ 11ಕ್ಕೆ ನನಗೆ ಯಾವ ಅಪಾಯಿಂಟ್ಮೆಂಟ್ ಇಲ್ಲ, ಆದರೆ ನನಗೆ ಒಬ್ಬ ಮುಖ್ಯ ವ್ಯಕ್ತಿನ ಸಂದರ್ಶನ ಮಾಡೋದಿದೆ. ಹಾಗಾಗಿ 5 ಗಂಟೆ ನಂತರ ಮಿಸ್ಟರ್ ಶರ್ಮಾ ಅವ್ರ ಜೊತೆಗೆ ಮೀಟಿಂಗ್ ಫಿಕ್ಸ್ ಮಾಡು ಎಂದ ಸೂರಜ್. ಕೆಲಸಕ್ಕೆ ಸಂಬಂಧಿಸಿದ ಇಂಟರ್ವ್ಯೂವನ್ನು HR ಮತ್ತು ಮ್ಯಾನೇಜರ್ ಮಾಡುವರು. ಆದರೆ ಸೂರಜ್ ಅವನೇ ನೇರವಾಗಿ ಹೀಗೆ ಸಂದರ್ಶನ ಮಾಡೋದು ಅತಿ ವಿರಳ. ಯಾರೋ ಇವರಿಗೆ ಬೇಕಾದವರಿರಬೇಕು, ಅದಕ್ಕೆ ಸರ್ ಖುದ್ದು ಸಂದರ್ಶನ ಮಾಡ್ತಾ ಇದ್ದಾರೆ ಅಂದ್ಕೊಂಡವಳು ತನ್ನ ಕ್ಯಾಬಿನ್ನಲ್ಲಿ ಕೂತು ಮುಖ್ಯ ಫೈಲ್ಗಳಲ್ಲಿನ ವಿಷಯಗಳನ್ನು ಟಿಪ್ಪಣಿ ಮಾಡಿಕೊಳ್ತಾ ಕಡತದ ವಿಷಯಗಳ ಪ್ರಾಮುಖ್ಯತೆ ಆಧಾರದ ಮೇಲೆ ಅವುಗಳನ್ನು ನಂಬರ್ ಮಾಡಿ ಇಡೋದ್ರಲ್ಲಿ ಅವಳ ಇಂಟರ್ಕಾಮ್ ಸದ್ದು ಮಾಡಿತ್ತು. ತಕ್ಷಣ ಸೂರಜ್ ಕ್ಯಾಬಿನ್ಗೆ ಎದ್ದು ಹೋದ್ಲು. ಸಾನು, ನಮ್ಮ ಬಿಲ್ಡಿಂಗ್ಗಳ ನಿರ್ಮಾಣದ ವಿಭಾಗದ ಎಲೆಕ್ಟ್ರಿಕಲ್ ಸೆಲ್ಗೆ ಇವರನ್ನು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಇವ್ರ ಹೆಸರಲ್ಲಿ ಲೆಟರ್ ಡ್ರಾಫ್ಟ್ ಮಾಡ್ಕೊಂಡು ಬಾ. ಹಾಗೆ ಅದ್ರ ಜೊತೆ ನಮ್ಮ ಕಂಪ್ನಿಯ ಸಿಬ್ಬಂದಿ ಆಗಲು ಸಹಿ ಮಾಡಬೇಕಾಗಿರೋ ಅಗ್ರಿಮೆಂಟ್ ಕಾಪಿನೂ ತಗೊಂಡು ಬಾ ಅಂತ ಹೇಳ್ದ. ಆ ವಿಭಾಗದಲ್ಲಿ ಯಾವುದೂ ಕೆಲಸ ಖಾಲಿ ಇರಲಿಲ್ಲ. ಆದರೆ ನೇಮಕಾತಿ ಮಾಡಿದ್ದಾರೆ ಅಂದರೆ ಇದೊಂದು ಲೂಸು. ಎಲ್ಲರ ಮುಲಾಜಿಗೂ ಬಿದ್ದು ಸುಮ್ಮನೆ ಹೆಚ್ಚಿಗೆ ಎಂಪ್ಲಾಯೀಸ್ನ ಇಟ್ಕೊಂಡು ಸಂಬಳ ಕೊಟ್ಟು ಸುಮ್ಮನೆ ನಷ್ಟ ಮಾಡಿಕೊಳ್ಳುತ್ತೆ. ನನಗೇನು, ಏನಾದರೂ ಮಾಡಿಕೊಳ್ಳಿ, ಇವ್ರ ಕಂಪ್ನಿ ಇವರಿಷ್ಟ ಎಂದು ಸೂರಜ್ನ ಬೈದ್ಕೊಳ್ತಾ ಇದ್ದ ಸಾನ್ವಿ, ಸರ್
ಇವರ ಡೀಟೇಲ್ಸ್ ಬೇಕು ಎಂದು ಅವನತ್ತ ತಿರುಗಿ ನೋಡಿದ್ದೆ ತಡ. ಸಂತಸ ಆಶ್ಚರ್ಯದಲ್ಲಿ, ಅಣ್ಣ ನೀನಾ? ಅವನನ್ನು ಇಲ್ಲಿ ಕಂಡು ಇವಳಿಗೆ ಆದಷ್ಟೇ ಆಶ್ಚರ್ಯ ಆದಿತ್ಯನಿಗೂ ಇವಳನ್ನು ಇಲ್ಲಿ ಕಂಡು ಆಗಿತ್ತು. ಸಾನ್ವಿ, ನೀನಿಲ್ಲಿ ಏನು ಮಾಡ್ತಾ ಇದ್ದೀಯಾ? ಅಣ್ಣನ ಪ್ರಶ್ನೆಗೆ ನಗ್ತಾ, ಅಣ್ಣ ನಾನು ಇಲ್ಲೇ ಕೆಲಸ ಮಾಡೋದು. ನಾನು ಸೂರಜ್ ಸರ್ ಪಿ ಎ. ನೀನು ಮನೆ ಬಿಟ್ಟು ಹೋದ್ಮೇಲೆ ಒಮ್ಮೆನೂ ನಮ್ಮನ್ನು ಭೇಟಿ ಆಗಲಿಲ್ಲ, ಫೋನ್ ಕೂಡ ಮಾಡಿಲ್ಲ. ಹಾಗಾಗಿ ನನ್ನ ಕೆಲಸ ಸಿಕ್ಕ ವಿಚಾರ ನಿನಗೆ ತಿಳಿಸೋಕ್ಕಾಗಿರಲಿಲ್ಲ. ನೀನು ಹೇಗಿದೆಯಾ? ಅದಕ್ಕೆ ಹೇಗಿದ್ದಾರೆ? ಒಂದು ಸಲ ಆದರೂ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಹೋಗು ಅಣ್ಣ. ನಿನ್ನ ಯೋಚನೆಯಲ್ಲೇ ಅಪ್ಪನ ಆರೋಗ್ಯನ ಹದಗೆಟ್ಟಿದೆ ಎಂದಳು. ತಂಗಿಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಆದಿತ್ಯ ಹಣೆ ಕೆರ್ಕೊಂಡು ಸೂರಜ್ ಕಡೆಗೆ ಮುಖ ಮಾಡಿ, ಈ ಮಾತಿನ ಮಲ್ಲಿ ನಿಮ್ಮ ಪಿ ಎನ ಸರ್? ಇಲ್ಲಿ ನೋಡಿ, ಆಗ್ಲಿಂದ ಎಷ್ಟು ಮಾತಾಡ್ತಾ ಇದ್ದಾಳೆ. ನಿಮ್ಮ ಮುಂದೆ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಇವಳಿಗೆ. ಮನೆ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ತೆಗೆದು ನಿಮ್ಮ ಟೈಮು ನನ್ನ ಟೈಮು ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾಳೆ ಎಂದ. ಆದಿತ್ಯನ ಮಾತು ಕೇಳಿ ಸಾನ್ವಿ ಮುಖ ಪೆಚ್ ಮಾಡಿಕೊಂಡ್ರೆ, ಸೂರಜ್, ನೋಡಿ ಮಿಸ್ಟರ್, ನೀವಿನ್ನೂ ಈಗ ಕೆಲ್ಸಕ್ಕೆ ಸೇರ್ತಾ ಇದ್ದೀರಾ. ಈಗಲೇ ಇಲ್ಲಿನ ಸ್ಟಾಫ್ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡೋ ಹಕ್ಕು ನಿಮಗಿಲ್ಲ. ಅದರಲ್ಲೂ ನನ್ನ ಸಾನು ಬಗ್ಗೆ ಮಾತಾಡೋ ಅರ್ಹತೆಯೇ ಇಲ್ಲ ನಿಮಗೆ. ಕೆಲಸ ಸಿಕ್ಕ ತಕ್ಷಣ ನಿಮ್ಮ ಸ್ವಾರ್ಥ ನೋಡಿಕೊಂಡು ಮನೆ ಬಿಟ್ಟು ಹೋದ ನೀವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋ ತಂಗಿ ಬಗ್ಗೆ ಹೀಗೆಲ್ಲ ಹೇಳೋ ಹಾಗಿಲ್ಲ ಎಂದ. ಸೂರಜ್ ತನ್ನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಕ್ಕೆ ಒಳಗೊಳಗೆ ಖುಷಿಪಟ್ಟ ಸಾನ್ವಿ, ಈಗಲೇ ಹೋಗಿ ಇವ್ರ ಅಪಾಯಿಂಟ್ಮೆಂಟ್ ಲೆಟರ್ ತರ್ತೀನಿ ಎಂದು ಹೊರಟವಳನ್ನು ಕರೆದು ನಿಲ್ಲಿಸಿದ ಸೂರಜ್, ಇವೆಲ್ಲ ಕೆಲಸ ಆಮೇಲೆ ಮಾಡು ಸಾನು, ಮೊದಲು ನೀನೇನಾದರೂ ತಿನ್ನು, ಯಾಕೋ ತುಂಬ ಸುಸ್ತಾದ ಕಾಣ್ತಿದೆಯಾ ಎಂದ. ಸೂರಜ್ ಹೇಳಿದ್ದಕ್ಕೆ, ಇಲ್ಲ ಸರ್, ಸುಸ್ತೇನೂ ಇಲ್ಲ, ಬೆಳಗ್ಗೆನೇ ಹೇಳಿದ್ನಲ್ಲ ಅಸಿಡಿಟಿ ಆಗಿದೆ ಅಂತ, ಮಧ್ಯಾಹ್ನ ಮಜ್ಜಿಗೆನ ತಿಂತೀನಿ, ಸರಿ ಹೋಗುತ್ತೆ ಅಂತ ಹೇಳಿ ಹೊರಟ್ಲು. ಸಾನ್ವಿ ಬಗ್ಗೆ ಸೂರಜ್ ತೋರಿಸ್ತಾ ಇದ್ದ ಕಾಳಜಿಯನ್ನು ಕಂಡ ಆದಿತ್ಯ ತಂಗಿ ಬಗ್ಗೆ ಕೆಟ್ಟದಾಗಿ ಯೋಚಿಸ್ಬಿಟ್ಟ. ಸಾನು ಮನೆ ಬಿಟ್ಟು ಬಂದೆ ಅಂತ ಇವಳು ತನಗೆ ಕೇಳೋರು ಯಾರೂ ಇಲ್ಲ ಅಂದ್ಕೊಂಡು ಹೇಗೆ ಮಾನಗೆಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಹೊರಗೆ ಪ್ರಪಂಚಕ್ಕೆ ನೋಡೋಕೆ ಇವನು ಪಿ ಎ, ಆದರೆ ಅವನು ನನ್ನ ಸಾನು ಅಂದಾಗ, ತಿಂಡಿ ತಿನ್ನು ಅಂದಾಗ, ಕಾಳಜಿ ತೋರುವಾಗ ಹಲ್ಕಿರಿತಾಳಲ್ಲ. ಅದ್ರ ಬದಲು ನಿಮ್ಮ ಲಿಮಿಟ್ನಲ್ಲಿ ನೀವಿರಿ ಸರ್ ಅಂತ ಹೇಳೋಕ್ಕಾಗಲ್ವಾ? ತಂಗಿ ಬಗ್ಗೆ ಯೋಚಿಸ್ತಾ ಕುಳಿತಿದ್ದವನ ಎದುರು ಅವಳೇ ಟೈಪ್ ಮಾಡಿ ತಂದ ನೇಮಕಾತಿ ಪತ್ರಕ್ಕೆ ಸಹಿ ಮಾಡಿದ ಸೂರಜ್, ಮಿಸ್ಟರ್ ಆದಿತ್ಯ, ನೀವು ಕೆಲಸಕ್ಕೆ ನಾಳೆಯಿಂದ ಜಾಯಿನ್ ಆಗಬಹುದು ಎಂದವನು, ಸಾನು, ಸಂಜೆ ನಮ್ಮ ಮನೆಗೆ ಹೋಗೋ ಮೊದಲು ನಿಮ್ಮ ಅಮ್ಮನ ಮನೆಗೆ ಹೋಗೋಣ. ನಿಮ್ಮ ತಂದೆಗೆ ನಾನು ಮಾತು ಕೊಟ್ಟ ಹಾಗೆ ಅವ್ರ ಮಗನಿಗೆ ಇಲ್ಲಿ ಕೆಲಸ ಕೊಟ್ಟಿದ್ದೀನಿ ಅನ್ನೋದನ್ನು ತಿಳಿಸ್ಬೇಕಲ್ವಾ ಎಂದನು. ಸೂರಜ್ ಮಾತುಗಳನ್ನು ಕೇಳುತ್ತಲೇ ಕೋಪದಲ್ಲಿ ಎದ್ದು ನಿಂತ ಆದಿತ್ಯ, ಇವನಿಗೆ ಅಪ್ಪ ಅಮ್ಮನ ಪರಿಚಯನೂ ಇದೆಯಾ? ನೀನು ಕಚಡ ಕೆಲಸನ ಮನೆವರೆಗೂ ತಗೊಂಡು ಹೋಗಿದೆಯಾ? ಜೀವನಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಸರಿ, ಆದರೆ ಅದಕ್ಕೆ ಅಂತ ಹೀಗೆ ವಯ್ಯಾರ ಮಾಡ್ತಾ ಬಾಸ್ ಹಿಂದೆ ಮುಂದೆ ಅಲ್ತ್ಕೊಂಡು ಅಸಹ್ಯ ಎಂದನು. ಆದಿತ್ಯನ ಮಾತು ಮುಗಿಯೋ ಮೊದಲೇ ಚಪ್ಪಾಳೆ ತಡ್ತಾ ಸೂರಜ್, ವಾವ್ ಮಿಸ್ಟರ್ ಆದಿತ್ಯ, ಸ್ವಂತ ತಂಗಿ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ತಂಗಿ ನಡತೆ ಬಗ್ಗೆ ಎಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬಂದುಬಿಟ್ರಿ ಅಲ್ವಾ? ಇಷ್ಟೆಲ್ಲ ಮಾತಾಡೋ ನಿಮಗೆ ಅವಳ ಕತ್ತಲ್ಲಿರೋ ಮಾಂಗಲ್ಯ ಸರ ಕಂಡಿಲ್ವಾ ಎಂದನು. ಸೂರಜ್ ಹೇಳಿದ ಮೇಲೇ ಅವನ ಗಮನ ಅವಳ ಕೊರಳತ್ತ ಹರಿದದ್ದು. ಸಾನ್ವಿ, ನಿನ್ನ ಮದುವೆ ಆಗೋಯ್ತಾ? ಯಾವಾಗ ಎಂದ. ಅವಳನ್ನೇನು ಕೇಳ್ತೀರಾ, ನನ್ನ ಕೇಳಿ. ನಮ್ಮ ಮದುವೆ ಆಗಿ 3 ದಿನ ಆಯಿತು. ಆ್ಯಂಡ್ ನಾನು ಅವಳ ಗಂಡ. ನನ್ನ ಮುಂದೆನೇ ನನ್ನ ಹೆಂಡತಿ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ದು ನಿಮಗೆ ನಾನೇನು ಶಿಕ್ಷೆ ಕೊಡಬೇಕು ಹೇಳಿ ಎಂದ ಸೂರಜ್. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.